ಮನೆ ಕಟ್ಟಾಯಿತು, ಒಂದೊಂದಾಗಿ ಚೇಂಜ್ ಮಾಡಬೇಕು ಈ ವಸ್ತುಗಳನ್ನೆಲ್ಲನೂ. ಅಂದರೆ ಕಿಚನ್ ಆರ್ಗನೈಸರ್ ಆಗಿ ಈ ಥರ ಗ್ಲಾಸ್ ಕಂಟೈನರ್ಗಳನ್ನೆಲ್ಲ ತರಿಸಿದ್ದೀನಿ. ಮನೇಲಿ ಉಪ್ಪು ಮತ್ತು ಹುಣಸೆಹಣ್ಣು ಎರಡು ಪಕ್ಕ ಇಟ್ಟು ಅದು ಗ್ಲಾಸ್ ಜಾಡಿನಲ್ಲೇ ಇಡಬೇಕು, ಇಲ್ಲಾಂದರೆ ಪಿಂಗಾಣಿ ಜಾಡಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅದನ್ನೇ ನಾವು ಎಲ್ಲ ಪಾಲಿಸಬೇಕಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಕಿಚನ್ ಆರ್ಗನೈಸರ್ ಬಾಕ್ಸ್ಗಳಾಗಿದ್ದಾವೆ. ನನಗೆ ನನ್ನ ಫ್ರೆಂಡ್ ಎಲ್ಲ ಹೇಳಿದ್ರು, ನಾನು ಮುಂಚೆ ಈ ಉಪ್ಪು ಮತ್ತು ಸಕ್ಕರೆ ಹಾಗೂ ಹುಣಸೆಹಣ್ಣು ಎಲ್ಲನೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೊತಿದ್ದೆ. ಹಾಗಾಗಿ ನನ್ನ ಫ್ರೆಂಡ್ ಎಲ್ಲ ಹೇಳಿದ್ರು, ಆ ಥರ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿದ್ರೆ ಒಳ್ಳೆಯದಲ್ಲ ಅಂತ ಹೇಳಿ. ಹಾಗಾಗಿ ನಾನು ನೋಡಿ ಈ ಥರ ಇದು ಒಂದೊಂದು ಲೀಟ್ರು ಕೆಪಾಸಿಟಿ ಹಿಡಿಯೋ ಅಂಥ ಬಾಕ್ಸ್ಗಳು ಇದು. ಮತ್ತು 1 kg ಉಪ್ಪು ಮತ್ತು ಸಕ್ಕರೆ ಹಾಗೆ ಹುಣಸೆಹಣ್ಣು ಎಲ್ಲ ಹಿಡಿಯುತ್ತೆ. ನಾನು ಇದನ್ನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ಆವಾಗಲೇ ಅನ್ಬಾಕ್ಸ್ ಆದ ತಕ್ಷಣವೇ ತೋರಿಸ್ಬೇಕಾಗಿತ್ತು. ಪ್ಯಾಕಿಂಗ್ ನೋಡಿ, ಇಲ್ಲಿ ಈ ಥರ ಇದೆ ಪ್ಯಾಕಿಂಗು. ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ, ನೀಟಾಗಿ ಎಲ್ಲ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು, ಚೆನ್ನಾಗಿ ಬಂದಿದೆ. ನಿಮಗೆ ಮನೇಲಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋರು ಮಾಡಬಾರ್ದು, ಪ್ಲಾಸ್ಟಿಕ್ನ ಆ ಥರದವರು ನಾವು ಬೇಡ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅನ್ನೋರು ಈ ಥರ ಗ್ಲಾಸ್ದು ಬಾಕ್ಸ್ಗಳನ್ನ ತೊಗೊಂಡ್ರೆ ನಿಮ್ಮ ಕಿಚನ್ ಲುಕ್ಕು ಚೆನ್ನಾಗಿ ಇರುತ್ತೆ. ಮತ್ತು ಈ ಥರ ಗ್ಲಾಸ್ ಐಟಮಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದಾಗುತ್ತೆ. ಆದರೆ ಕೇರ್ಫುಲ್ಲಾಗಿ ಇದನ್ನು ಯೂಸ್ ಮಾಡಬೇಕು. ಕೈ ತಪ್ಪಿದ್ರೂ ನಾವು ಹಾಕಿರೋ ಅಂಥ ಸಾಮಾನು ವೇಸ್ಟು ಮತ್ತು ಅಮೌಂಟು ವೇಸ್ಟು ಹಾಗಾಗುತ್ತೆ. ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಮತ್ತು ನೋಡಿ ಈ ಥರ ಗ್ಲಾಸ್ ಡಬ್ಬಿನಲ್ಲಿ ಈ ಸಕ್ಕರೆ ಇರಲಿ, ನೀವು ಸ್ಟೀಲ್ ಬಾಕ್ಸ್ಗೆ ಹಾಕ್ಕೋಬೋದು. ಉಪ್ಪು ಮತ್ತು ಹುಣಸೆಹಣ್ಣು, ಈ ಖಾರದ ಪುಡಿ ಎಲ್ಲ ಹಾಕಿಟ್ರೆ ತುಂಬ ಮನೆಗೂ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಉಪ್ಪು ಮತ್ತು ಹುಣಸೆಹಣ್ಣು ಎರಡನ್ನೂ ಪಕ್ಕದಲ್ಲಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದೆರಡು ಇಷ್ಟನ್ನು ನಾನು 600 ಸಮಥಿಂಗ್ ಏನೋ ಬೀಳ್ತು. ಇದನ್ನು ಮೀಶೋದಿಂದ ಬೈ ಮಾಡ್ಕೊಂಡಿದ್ದೀನಿ. ಬಂದಷ್ಟು ದಿನ ಬರಲಿ ಅಂತ ಹೇಳಿ, ತುಂಬ ಗ್ಲಾಸ್ಗೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿದೆ. ಹಾಗೆ ಇದ್ರ ರಿವ್ಯೂ ಮತ್ತು ಸ್ಟಾರ್ ರೇಟಿಂಗ್ ಎಲ್ಲ ತುಂಬ ಒಳ್ಳೆ ಸ್ಟಾರ್ ರೇಟಿಂಗ್ ಇದೆ. ತುಂಬ ಜನ ಬೈ ಮಾಡಿದ್ದಾರೆ, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಇದ್ರ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್, ಯಾರೂ ಹೇಳೋ ಹಾಗೇ ಇಲ್ಲ. ಇದು ಕ್ಯಾಪ್ ಬಂದು ನೋಡಿ, ಇದು ಪ್ಲಾಸ್ಟಿಕ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಇದನ್ನು ನಾವು ನೀರು ಹಾಕ್ಕೊಂಡು ಕ್ಲೀನ್ ಮಾಡಬಾರ್ದು, ಜಸ್ಟ್ ಬಟ್ಟೆಯಲ್ಲಿ ಒರೆಸ್ಕೊಬೇಕು. ಹಾಗಾದರೆ ಮಾತ್ರ ಇದು ನೀಟಾಗಿ ಮೇಂಟೈನ್ ಮಾಡ್ಬೋದು ಮತ್ತು ಕಲರೆಲ್ಲ ಏನೂ ಹೋಗಲ್ಲ, ಇಲ್ಲಾಂದರೆ ಕಪ್ಪು ಕಲರ್ ಥರ ಉಳ್ಕೊಬಿಡುತ್ತೆ. ನನಗೆ ನೋಡಿ ಇಲ್ಲಿ 6 ಪೀಸಸ್ ಬಂದಿದ್ದಾವೆ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ, ಬೈ ಮಾಡ್ಬೋದು ಆರಾಮಾಗಿ. ನನಗೆ ಇದು 3ನೇ ತಾರೀಕಲ್ಲಿ, ಅಂದರೆ ಮಾರ್ಚ್ 3ನೇ ತಾರೀಕಲ್ಲಿ ಬಂದಿದ್ದು ಇದು ಪ್ರಾಡಕ್ಟು. ಇವತ್ತು 4ನೇ ತಾರೀಕಲ್ಲೇ ನೋಡಿದ್ರೆ ಔಟ್ ಆಫ್ ಸ್ಟಾಕ್ ಆಗಿದೆ. ನೀವು ಮೀಶೋ ಆ್ಯಪ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ನಿಮಗೆ ಏನಾದರೂ ಔಟ್ ಆಫ್ ಸ್ಟಾಕ್ ತೋರಿಸ್ತಿಲ್ಲ ಅಂತ ಅಂದರೆ ಆರಾಮಾಗಿ ಬೈ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು ಫ್ರೆಂಡ್ಸ್. ಈ ಥಂಬ್ನೇಲ್ನಲ್ಲಿ ನೀವು ನೋಡಿರೋ ಥರನೇ ಈ ಉಪ್ಪು ಮತ್ತು ಹುಣಸೆಹಣ್ಣು ಎರಡೂ ನಾವು ಗ್ಲಾಸ್ ಜಾಡಿನಲ್ಲಿ ಹಾಕಿಡೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತಪ್ಪ ಅಂದರೆ, ಅದು ರಸ್ಟ್ ಹಿಡಿಯೋದು ತಪ್ಪುತ್ತೆ. ಮತ್ತು ಈ ಮಾಟ ಮಂತ್ರ ಅಂತ ಎಲ್ಲ ಹೇಳಿ ಹೆದರಿಸ್ತಾರಲ್ಲ, ಅದು ಇದರಿಂದ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ಸುಳ್ಳು ಅದಂತೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು ಸರಿ ನಿಮಗೆ ನಿಜ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹೌದು ಇಲ್ಲ ನಿಜನಾ ಇಲ್ಲ ಸುಳ್ಳ ಅಂತ ಅನ್ನೋದಕ್ಕೆ. ನಾನು ಅಂದ್ಕೊಂಡಿರೋ ಪ್ರಕಾರ ಈ ಉಪ್ಪು ಮತ್ತು ಹುಣಸೆಹಣ್ಣು ಈ ಸ್ಟೀಲು ಮತ್ತು ಈ ಪ್ಲಾಸ್ಟಿಕ್ ಜೊತೆ ಅದರ ಪರಿಣಾಮವನ್ನು ಬೀರಿ ಅದು ನಾವು ಅಂದರೆ ಅದ್ರ ಜೊತೆಗೆ ವರ್ತಿಸಿ ಅದೇನೋ ಕೆಮಿಕಲ್ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಷ್ಟು ಗೊತ್ತಿಲ್ಲ, ಯಾಕಂದರೆ ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಹಾಗಾಗಿ ಅದರಿಂದ ನಾವು ಅಡುಗೆ ಮಾಡೋದ್ರಿಂದ ಏನೋ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ಥರ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂತೀರಾ?
ಇನ್ಯಾಕೆ ತಡ ಮಾಡ್ತೀರಾ? ನಿಮ್ಮ ಕಿಚನ್ನ ಅಂದವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಈ ಥರ ಗ್ಲಾಸ್ ಕಂಟೈನರ್ಗಳನ್ನ ಬುಕ್ ಮಾಡಿಕೊಂಡು ನಿಮ್ಮನೆ ಕಿಚನ್ನ ಆರ್ಗನೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕಿಚನ್ ಆರ್ಗನೈಸ್ ಒಂದಿಗೆ. ಬಾಯ್.